ಕುಂಭರಾಶಿಯವರೇ, ನೀವು ಹುಟ್ಟಿರುವುದು ಕೇವಲ ಸಾಮಾನ್ಯ ಜೀವನಕ್ಕಾಗಿ ಅಲ್ಲ. ನಿಮ್ಮೊಳಗೆ ದೇವರು ನೀಡಿರುವ ವಿಶಿಷ್ಟ ಶಕ್ತಿ ಎಂದರೆ ಸ್ವತಂತ್ರ ಚಿಂತನೆ, ಹೊಸತನವನ್ನು ಸ್ವೀಕರಿಸುವ ಧೈರ್ಯ, ಮಾನವೀಯತೆ ಮತ್ತು ಭವಿಷ್ಯವನ್ನು ಮುಂಚಿತವಾಗಿ ಊಹಿಸುವ ಅದ್ಭುತ ದೃಷ್ಟಿಕೋನ. ನೀವು ಜೀವನವನ್ನು ಕೇವಲ ದಿನಗಳನ್ನು ಕಳೆಯುವ ಪ್ರಯಾಣವಾಗಿ ನೋಡುವುದಿಲ್ಲ. ಪ್ರತಿಯೊಂದು ಅನುಭವದಿಂದ ಹೊಸ ಅರ್ಥವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತೀರಿ. ನಿಮ್ಮ ಮನಸ್ಸು ಸದಾ ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಮತ್ತು ಹೊಸ ಕನಸುಗಳಿಂದ ತುಂಬಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಜೀವನದಲ್ಲಿ ನಿರೀಕ್ಷಿಸಿದಷ್ಟು ವೇಗವಾಗಿ ಪ್ರಗತಿ ಕಾಣಿಸುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಿರಬಹುದು. ಕೆಲವೊಮ್ಮೆ ನೀವು ಇತರರಿಗಿಂತ ಹೆಚ್ಚು ಯೋಚಿಸುತ್ತೀರಿ, ಹೆಚ್ಚು ಶ್ರಮಿಸುತ್ತೀರಿ, ಆದರೆ ಅದರ ಫಲಿತಾಂಶ ಮಾತ್ರ ತಡವಾಗಿ ಬರುತ್ತಿರುವಂತೆ ಕಾಣಬಹುದು. ನೀವು ನಂಬಿದವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಿಮ್ಮ ಉದ್ದೇಶಗಳನ್ನು ತಪ್ಪಾಗಿ ಅರ್ಥೈಸುತ್ತಿದ್ದಾರೆ ಅಥವಾ ನಿಮ್ಮ ಮೌಲ್ಯವನ್ನು ಗುರುತಿಸುತ್ತಿಲ್ಲ ಎಂಬ ನೋವು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಹೌದು ಎಂದಾದರೆ ಈ ಕತೆ ನಿಮ್ಮ ಮನಸ್ಸಿಗೆ ನೇರವಾಗಿ ಮಾತನಾಡುತ್ತಿದೆ. ಕುಂಭರಾಶಿಯವರೇ, ನೀವು ಶನಿ ಮತ್ತು ರಾಹುವಿನ ಪ್ರಭಾವ ಹೊಂದಿರುವ ವಿಶಿಷ್ಟ ವ್ಯಕ್ತಿತ್ವದವರು. ನೀವು ಚಿಂತನೆ ಸಾಮಾನ್ಯ ಜನರಿಗಿಂತ ವಿಭಿನ್ನರಾಗಿರುತ್ತದೆ. ಎಲ್ಲರೂ ಒಂದು ದಿಕ್ಕಿನಲ್ಲಿ ಯೋಚಿಸುತ್ತಿದ್ದರೆ ನೀವು ಇನ್ನೊಂದು ಹೊಸ ದಿಕ್ಕನ್ನು ಹುಡುಕುತ್ತೀರಿ. ನೀವು ಗುಂಪಿನೊಂದಿಗೆ ಸಾಗುವುದಕ್ಕಿಂತ ನಿಮ್ಮದೇ ದಾರಿಯನ್ನು ನಿರ್ಮಿಸಿಕೊಳ್ಳಲು ಇಷ್ಟಪಡುತ್ತೀರಿ. ಅದಕ್ಕಾಗಿಯೇ ನಿಮ್ಮ ಆಲೋಚನೆಗಳು ಕೆಲವರಿಗೆ ವಿಚಿತ್ರವಾಗಿ ಕಾಣಬಹುದು. ಆದರೆ ಸಮಯ ಕಳೆದ ನಂತರ ನಿಮ್ಮ ದೃಷ್ಟಿಕೋನವೇ ಸರಿಯಾಗಿತ್ತು ಎಂಬುದು ಹಲವಾರು ಬಾರಿ ಸಾಬೀತಾಗುತ್ತದೆ. ನಿಮ್ಮಲ್ಲಿ ಅಪಾರ ಬುದ್ಧಿವಂತಿಕೆ, ಸೃಜನಶೀಲತೆ ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರುತ್ತದೆ. ನೀವು ನಿಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ಯೋಚಿಸುವುದಿಲ್ಲ, ನಿಮ್ಮ ಸುತ್ತಲಿನ ಜನರ ಜೀವನವು ಉತ್ತಮವಾಗಬೇಕು ಎಂಬ ಮನೋಭಾವ ನಿಮ್ಮಲ್ಲಿರುತ್ತದೆ. ಆದರೆ ಈ ಎಲ್ಲ ಒಳ್ಳೆಯ ಗುಣಗಳ ನಡುವೆಯೂ ಕೆಲವು ಆಂತರಿಕ ಸವಾಲುಗಳು ನಿಮ್ಮ ಬೆಳವಣಿಗೆಯನ್ನು ವೇಗವಾಗಿ ನಿಧಾನಗೊಳಿಸುತ್ತದೆ. ನಿಮ್ಮ ಮೊದಲ ದೊಡ್ಡ ಸವಾಲು ಎಂದರೆ ಅತಿಯಾದ ಸ್ವಾತಂತ್ರ್ಯದ ಬಯಕೆ. ಸ್ವಾತಂತ್ರ್ಯ ಒಳ್ಳೆಯದು, ಆದರೆ ಕೆಲವೊಮ್ಮೆ ನೀವು ಯಾರ ಮಾತನ್ನು ಕೇಳಲು ಇಷ್ಟಪಡದ ಮಟ್ಟಿಗೆ ಸ್ವಾತಂತ್ರ್ಯ ಮನೋಭಾವ ಹೊಂದಿರುತ್ತೀರಿ. ಯಾರಾದರೂ ಸಲಹೆ ನೀಡಿದರೆ ಅದನ್ನು ನಿಯಂತ್ರಣ ಎಂದು ಭಾವಿಸುವ ಸಾಧ್ಯತೆ ಇರುತ್ತದೆ. ನಿಮ್ಮ ಜೀವನವನ್ನು ನಿಮ್ಮ ರೀತಿಯಲ್ಲೇ ನಡೆಸಬೇಕು ಎಂಬ ಬಲವಾದ ಆಸೆ ನಿಮ್ಮಲ್ಲಿರುತ್ತದೆ. ಇದರಿಂದ ಕೆಲವೊಮ್ಮೆ ಅನುಭವಿಗಳ ಸಲಹೆಗಳನ್ನು ಕಳೆದುಕೊಳ್ಳುತ್ತೀರಿ. ಎಲ್ಲವನ್ನು ಒಬ್ಬರೇ ನಿಭಾಯಿಸಬೇಕು ಎಂಬ ಯೋಚಿಸುವುದು ನಿಮ್ಮ ಮೇಲೆ ಅನಗತ್ಯ ಒತ್ತಡವನ್ನು ಉಂಟುಮಾಡುತ್ತದೆ. ಜೀವನದಲ್ಲಿ ಕೆಲ ಸಮಯದಲ್ಲಿ ಸಹಾಯ ಕೇಳುವುದು ಕೂಡ ಬುದ್ಧಿವಂತಿಕೆಯ ಲಕ್ಷಣ. ಆದರೆ ನೀವು ಸಹಾಯ ಕೇಳುವುದಕ್ಕಿಂತ ಸಮಸ್ಯೆಯನ್ನು ಒಬ್ಬರೇ ಎದುರಿಸಲು ಪ್ರಯತ್ನಿಸುತ್ತೀರಿ. ಇದೇ ನಿಮ್ಮ ಮೊದಲ ಗುಪ್ತ ಶತ್ರು. ನಿಮ್ಮ ಎರಡನೆಯ ಸವಾಲು ಎಂದರೆ ಅತಿಯಾದ ಆಲೋಚನೆ ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸುವ ಸ್ವಭಾವ. ಕುಂಭರಾಶಿಯವರು ಸಾಮಾನ್ಯವಾಗಿ ವರ್ತಮಾನಕ್ಕಿಂತ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. 5 ವರ್ಷಗಳ ನಂತರ ಏನಾಗಬಹುದು, 10 ವರ್ಷಗಳ ನಂತರ ಜೀವನ ಹೇಗಿರಬಹುದು ಎಂಬ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಸದಾ ಓಡಾಡುತ್ತಿರುತ್ತದೆ. ಇದು ನಿಮ್ಮನ್ನು ದೂರದೃಷ್ಟಿಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದರೆ ಕೆಲವೊಮ್ಮೆ ಇದೇ ಗುಣ ನಿಮ್ಮ ಶಾಂತಿಯನ್ನು ಕದಡುತ್ತದೆ. ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತಾ ಇಂದಿನ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ನೀವು ಇನ್ನೂ ಸಂಭವಿಸದ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬಹುದು. ಇದರಿಂದ ಮನಸ್ಸಿನಲ್ಲಿ ಅನಗತ್ಯ ಒತ್ತಡ ಹೆಚ್ಚಾಗುತ್ತದೆ. ಭವಿಷ್ಯಕ್ಕಾಗಿ ಯೋಜನೆ ಮಾಡುವುದು ಒಳ್ಳೆಯದು, ಆದರೆ ವರ್ತಮಾನವನ್ನು ಬದುಕುವುದು ಕೂಡ ಅಷ್ಟೇ ಮುಖ್ಯ. ಮೂರನೆಯ ದೊಡ್ಡ ಶತ್ರು ಎಂದರೆ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವ ಸ್ವಭಾವ. ಕುಂಭರಾಶಿಯವರು ಹೊರಗಿನಿಂದ ತುಂಬ ಬಲಿಷ್ಠರು ಮತ್ತು ನಿರ್ಲಿಪ್ತರು ಎಂದು ಕಾಣಬಹುದು. ಆದರೆ ನಿಮ್ಮ ಹೃದಯದಲ್ಲಿ ಅನೇಕ ಭಾವನೆಗಳು ಅಡಗಿರುತ್ತದೆ. ನಿಮಗೆ ನೋವಾದಾಗ ಅಥವಾ ಯಾರಾದರೂ ದ್ರೋಹ ಮಾಡಿದಾಗ ಅದನ್ನು ತಕ್ಷಣ ವ್ಯಕ್ತಪಡಿಸುವುದಿಲ್ಲ, ಬದಲಾಗಿ ಮೌನವಾಗಿರುತ್ತೀರಿ.
ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ನಿಮ್ಮೊಳಗೆ ಇಟ್ಟುಕೊಳ್ಳುತ್ತೀರಿ. ಇದರಿಂದ ಹೊರಗೆ ಎಲ್ಲವೂ ಸರಿಯಾಗಿದೆ ಎಂದು ಕಾಣಬಹುದು, ಆದರೆ ಒಳಗೆ ಒತ್ತಡ ಹೆಚ್ಚಾಗುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ಸರಿಯಾದ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಲು ಕಲಿತಾಗ ಮಾತ್ರ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. 4ನೆಯ ಸವಾಲು ಎಂದರೆ ಕೆಲಸಗಳನ್ನು ಆರಂಭಿಸಿ ಮಧ್ಯದಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು. ಕುಂಭರಾಶಿಯವರ ಮನಸ್ಸು ಸದಾ ಹೊಸ ಹೊಸ ಆಲೋಚನೆಗಳಿಂದ ತುಂಬಿರುತ್ತದೆ. ಒಂದು ಯೋಜನೆ ಆರಂಭಿಸಿದಾಗ ನೀವು ಅಪಾರ ಉತ್ಸಾಹ ತೋರುತ್ತೀರಿ, ಆದರೆ ಕೆಲವು ದಿನಗಳ ನಂತರ ಮತ್ತೊಂದು ಹೊಸ ಆಲೋಚನೆ ಬಂದಾಗ ಹಿಂದಿನ ಕೆಲಸದ ಮೇಲೆ ಗಮನ ಕಡಿಮೆಯಾಗಬಹುದು. ಇದರಿಂದ ಹಲವರು ಉತ್ತಮ ಅವಕಾಶಗಳು ಅರ್ಧದಲ್ಲೇ ಉಳಿಯುವ ಸಾಧ್ಯತೆ ಇರುತ್ತದೆ. ನಿಮ್ಮಲ್ಲಿ ಪ್ರತಿಭೆಯ ಕೊರತೆ ಇಲ್ಲ, ಆದರೆ ನಿರಂತರತೆ ಕೊರತೆಯಾಗಬಹುದು. ಯಶಸ್ಸು ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರತಿಭೆಯಿಂದ ಅಲ್ಲ, ನಿರಂತರ ಪ್ರಯತ್ನದಿಂದ ಬರುತ್ತದೆ. ನೀವು ಒಂದೇ ಗುರಿಯ ಮೇಲೆ ದೀರ್ಘಕಾಲ ಗಮನ ಕೇಂದ್ರೀಕರಿಸಲು ಕಲಿತರೆ ನಿಮ್ಮ ಸಾಧನೆಗಳು ಬಹಳ ದೊಡ್ಡದಾಗುತ್ತದೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಮತ್ತೊಂದು ಪ್ರಮುಖ ಸವಾಲು ಎಂದರೆ ಜನರಿಂದ ದೂರವಾಗುವ ಪ್ರವೃತ್ತಿ. ನೀವು ಎಲ್ಲರೊಂದಿಗೆ ಸ್ನೇಹಪರವಾಗಿ ವರ್ತಿಸಿದರೂ ಮನಸ್ಸಿನ ಆಳಕ್ಕೆ ಕೆಲವೇ ಜನರನ್ನು ಪ್ರವೇಶಿಸಲು ಬಿಡುತ್ತೀರಿ. ಕೆಲವೊಮ್ಮೆ ನೀವು ಒಂಟಿತನವನ್ನು ಇಷ್ಟಪಡುತ್ತೀರಿ. ಇದು ತಪ್ಪಲ್ಲ, ಆದರೆ ಅತಿಯಾದ ಒಂಟಿತನ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಅಂತರವನ್ನು ಸೃಷ್ಟಿಸಬಹುದು. ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಭಾವಿಸಬಹುದು, ಆದರೆ ಕೆಲವೊಮ್ಮೆ ನೀವು ನಿಮ್ಮ ಮನಸ್ಸನ್ನು ತೆರೆಯದೇ ಇರುವುದೇ ಅದರ ಕಾರಣವಾಗಿರುತ್ತದೆ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವು ಕೂಡ ನಿಮ್ಮ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳಬೇಕು. ಇನ್ನು ಪ್ರೀತಿಯ ವಿಷಯಕ್ಕೆ ಬಂದರೆ ಕುಂಭರಾಶಿಯವರು ತುಂಬ ವಿಶಿಷ್ಟರು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅವರ ಸ್ವಾತಂತ್ರ್ಯವನ್ನು ಗೌರವಿಸುತ್ತೀರಿ. ನೀವು ಪ್ರೀತಿಯಲ್ಲಿ ಬಂಧನಗಳನ್ನು ಇಷ್ಟಪಡುವುದಿಲ್ಲ. ನಿಮ್ಮ ಸಂಗಾತಿಯನ್ನು ಸ್ನೇಹಿತನಂತೆ ಕಾಣಲು ಇಷ್ಟಪಡುತ್ತೀರಿ. ಅವರ ಕನಸುಗಳಿಗೆ ಬೆಂಬಲ ನೀಡುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸದ ಕಾರಣ ನಿಮ್ಮ ಪ್ರೀತಿಯ ಆಳವನ್ನು ಸಂಗಾತಿ ಅರ್ಥ ಮಾಡಿಕೊಳ್ಳಲು ಕಷ್ಟಪಡಬಹುದು. ನೀವು ಹೃದಯದಿಂದ ಪ್ರೀತಿಸುತ್ತಿದ್ದರೂ ಹೊರಗೆ ಅದು ಹೆಚ್ಚು ಕಾಣಿಸದಿರಬಹುದು. ಇದರಿಂದ ತಪ್ಪು ಅರ್ಥೈಸಿಕೊಳ್ಳುವ ಸಂದರ್ಭಗಳು ಉಂಟಾಗಬಹುದು. ಕುಂಭರಾಶಿಯವರು ನಂಬಿಕೆಗೆ ಬಹಳ ಮಹತ್ವ ನೀಡುತ್ತಾರೆ. ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಬಹಳಷ್ಟು ಮಾಡಲು ಸಿದ್ಧರಾಗಿರುತ್ತೀರಿ. ಆದರೆ ನಿಮ್ಮ ಈ ಒಳ್ಳೆಯತನವನ್ನು ಕೆಲವರು ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನೀವು ಎಲ್ಲರಿಗೂ ಸಹಾಯ ಮಾಡಲು ಮುಂದಾಗುತ್ತೀರಿ, ಆದರೆ ಎಲ್ಲರೂ ನಿಮ್ಮ ಒಳ್ಳೆಯತನಕ್ಕೆ ಅದೇ ರೀತಿಯಲ್ಲಿ ಪ್ರತಿಫಲ ನೀಡುವುದಿಲ್ಲ. ಕೆಲವರು ನಿಮ್ಮ ಸಮಯ, ಶಕ್ತಿ ಮತ್ತು ಭಾವನೆಗಳನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಬಹುದು. ಆದ್ದರಿಂದ ಯಾರಿಗೆ ಎಷ್ಟು ಮಹತ್ವ ನೀಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಿಮ್ಮ ಇನ್ನೊಂದು ಗುಪ್ತ ಶತ್ರು ಎಂದರೆ ಹಠಾತ್ ನಿರ್ಧಾರಗಳು. ಕೆಲವೊಮ್ಮೆ ನೀವು ಒಂದು ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರದಿಂದ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದರೆ ಅದನ್ನು ತಕ್ಷಣ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತೀರಿ. ಇದು ಕೆಲ ಸಂದರ್ಭಗಳಲ್ಲಿ ಯಶಸ್ಸನ್ನು ತರುತ್ತದೆ, ಆದರೆ ಕೆಲ ಸಂದರ್ಭಗಳಲ್ಲಿ ಅನಗತ್ಯ ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು. ಆದ್ದರಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸುವುದು ನಿಮಗೆ ಹೆಚ್ಚು ಲಾಭಕಾರಿ. ಕುಂಭರಾಶಿಯವರೇ, ನಿಮ್ಮ ಜೀವನದ ಮತ್ತೊಂದು ದೊಡ್ಡ ಪಾಠ ಎಂದರೆ ಸಹನೆ. ನೀವು ಬದಲಾವಣೆಯನ್ನು ಇಷ್ಟಪಡುತ್ತೀರಿ, ಹೊಸತನವನ್ನು ಬಯಸುತ್ತೀರಿ, ಆದರೆ ಜೀವನದ ಕೆಲವು ಫಲಿತಾಂಶಗಳಿಗೆ ಸಮಯ ಬೇಕಾಗುತ್ತದೆ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಅದಕ್ಕೆ ಸಮಯ, ನೀರು ಮತ್ತು ಕಾಳಜಿ ಬೇಕಾಗುತ್ತದೆ. ಅದೇ ರೀತಿ ನಿಮ್ಮ ಕನಸುಗಳಿಗೂ ಸಮಯ ಬೇಕಾಗುತ್ತದೆ. ನೀವು ಮಧ್ಯದಲ್ಲಿ ನಿರಾಶರಾಗದೆ ಮುಂದುವರಿದರೆ ನಿಮ್ಮ ಯಶಸ್ಸು ಖಚಿತ. ನಿಮ್ಮಲ್ಲಿ ಈಗಾಗಲೇ ಅಪಾರ ಸಾಮರ್ಥ್ಯ ಇದೆ. ನಿಮ್ಮ ಬುದ್ಧಿವಂತಿಕೆ, ಸೃಜನಶೀಲತೆ, ಮಾನವೀಯತೆ ಮತ್ತು ದೂರದೃಷ್ಟಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಗಳು. ಆದರೆ ಅತಿಯಾದ ಸ್ವಾತಂತ್ರ್ಯದ ಹಂಬಲ, ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವುದು, ಕೆಲಸಗಳಲ್ಲಿ ನಿರಂತರತೆ ಕೊರತೆ ಮತ್ತು ಭವಿಷ್ಯದ ಬಗ್ಗೆ ಅತಿಯಾದ ಚಿಂತನೆ ಇವುಗಳನ್ನು ನಿಯಂತ್ರಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಕಾಣಬಹುದು. ಕೊನೆಗೆ ಕುಂಭರಾಶಿಯವರೇ, ನಿಮ್ಮ ನಿಜವಾದ ಶತ್ರುಗಳು ಹೊರಗಿನವರಲ್ಲ, ನಿಮ್ಮೊಳಗಿನ ಅನುಮಾನಗಳು,
ಅತಿಯಾದ ಚಿಂತನೆ, ಒಂಟಿತನದ ಗೋಡೆ ಮತ್ತು ಅರ್ಧದಲ್ಲೇ ಬಿಟ್ಟುಬಿಡುವ ಪ್ರವೃತ್ತಿಯೇ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಇವುಗಳನ್ನು ನೀವು ಜಯಿಸಿದ ದಿನ ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನೀವು ಕೇವಲ ಕನಸು ಕಾಣುವವರಲ್ಲ, ಆ ಕನಸುಗಳನ್ನು ವಾಸ್ತವಕ್ಕೆ ತರುವ ಶಕ್ತಿ ಹೊಂದಿರುವವರು. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಜೀವನದಲ್ಲಿ ನೀವು ಊಹಿಸದ ಎತ್ತರಗಳನ್ನು ತಲುಪಬಹುದು. ನಿಮ್ಮ ಸಮಯ ಬರುತ್ತದೆ, ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಗುರುತಿಸಿ ಮುಂದೆ ಸಾಗಿದರೆ ಯಶಸ್ಸು, ಗೌರವ ಮತ್ತು ನೆಮ್ಮದಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇದೇ ಕುಂಭರಾಶಿಯವರ ಜೀವನದ ದೊಡ್ಡ ಸತ್ಯ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಅತಿಯಾದ ಚಿಂತನೆ, ಮನಸ್ಸಿನ ಅಶಾಂತಿ, ನಿರ್ಧಾರಗಳಲ್ಲಿ ಗೊಂದಲ, ಸಂಬಂಧಗಳಲ್ಲಿ ತಪ್ಪು ಅರ್ಥೈಸಿಕೊಳ್ಳುವಿಕೆ ಮತ್ತು ಕೆಲಸಗಳಲ್ಲಿ ವಿಳಂಬದಂತಹ ಸಮಸ್ಯೆಗಳು ಕಂಡುಬಂದರೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳು ಮನಸ್ಸಿಗೆ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ನೀಡಬಹುದು. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಓಂ ಶಂ ಶನೀಶ್ವರಾಯ ನಮಃ ಎಂಬ ಶನಿ ಮಂತ್ರವನ್ನು 108 ಬಾರಿ ಜಪಿಸಿ. ಶನಿಗ್ರಹವು ಕುಂಭರಾಶಿಯ ಅಧಿಪತಿಯಾಗಿರುವುದರಿಂದ ಈ ಮಂತ್ರವು ಮನಸ್ಸಿಗೆ ಶಾಂತಿ, ತಾಳ್ಮೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಪ್ರತಿ ಶನಿವಾರ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಶನಿದೇವರಿಗೆ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಬಡವರಿಗೆ ಅನ್ನದಾನ ಮಾಡುವುದರಿಂದ ಶನಿಗೆ ಅನುಗ್ರಹ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಕುಂಭರಾಶಿಯವರು ಶ್ರೀ ಹನುಮಂತನ ಆರಾಧನೆ ಮಾಡುವುದು ಸಹ ಬಹಳ ಶುಭಕರ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಪಠನ ಮಾಡಿದರೆ ಭಯ, ನಕಾರಾತ್ಮಕ ಚಿಂತನೆ ಮತ್ತು ಮನೋಬಲದ ಕೊರತೆ ಕಡಿಮೆಯಾಗುತ್ತದೆ. ಪ್ರತಿ ಸೋಮವಾರ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದು ಕುಂಭರಾಶಿಯವರಿಗೆ ವಿಶೇಷವಾಗಿ ಅನುಕೂಲಕರ. ಶಿವನ ಆರಾಧನೆಯು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.